ಫಸ್ಟ್ ನಾನು ಇಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನನಗೆ 1 ಮಂತ್ ಬ್ಯಾಕ್ ಕಾಲ್ ಬಂತು, ಟೆಡೆಕ್ಸಲ್ಲಿ ಬಂದು ಮಾತಾಡ್ಬೇಕು ನೀವು ಅಂತ. ಎಡಿಟ್ ಮಾಡ್ಕೊಂಡು ಕೂತಿದ್ದೆ. 10 ನಿಮಿಷ ನಾನು ಯೋಚನೆ ಮಾಡಿದ್ದು, ಏನು ಮಾತಾಡಲಿ, ಇಷ್ಟು ದಿನ ಏನು ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಲಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡಲಾ, ಅಥವಾ ಮುಂದೆ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡಲಾ ಅಂತ. ಇಲ್ಲಿ ಎಷ್ಟು ಜನ ಚಿಕ್ಕ ವಯಸ್ಸಲ್ಲಿ ಆಸ್ಟ್ರೋನಾಟ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ? ಸುಮಾರು ಜನ ಇರ್ತೀರಾ. ಸೊ ನನ್ನ ಚಿಕ್ಕ ವಯಸ್ಸಲ್ಲಿ ನನಗಿದ್ದು 3 ಆಸೆ. ಒಂದು ಕ್ರಿಕೆಟರ್ ಆಗಬೇಕು ಅಂತ, ಒಂದು ಕಾರ್ಗಳು ಓಡಿಸ್ಬೇಕು ಅಂತ, ಇನ್ನೊಂದು ಸಿನಿಮಾ ಆಕ್ಟ್ ಮಾಡಬೇಕು ಅಂತ. ಸೊ ಚಿಕ್ಕ ವಯಸ್ಸಿಂದನೂ ನಾನು ನಾನ್ ಸ್ಟಾಪ್ ಎವ್ರಿ ಡೇ ಒಂದು 4-5 ಅವರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ. ಸೊ ನಮ್ಮ ಮನೆಯಲ್ಲಿ ಏನು ಹೇಳಿದ್ದು ಅಂದ್ರೆ, ಅಕಾಡೆಮಿಕ್ಸ್ ಬಿಟ್ಟು ಸ್ಪೋರ್ಟ್ಸ್ಗೆಲ್ಲ ಹೋಗೋದು ಬೇಡ, ಸ್ವಲ್ಪ ಅಕಾಡೆಮಿಕ್ಸ್ ಅಲ್ಲಿ ನೀವು ಗಮನ ಕೊಡು ಅಂತ. 10th ಆದ್ಮೇಲೆ ನೀನು ಕ್ರಿಕೆಟ್ ಆಡ್ಕೊ ಅಂತ ಹೇಳಿದ್ರು. 10th ಆಯ್ತು, ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೆ. ಬಟ್ ಏನು ಅಂದ್ರೆ, ನಾನು ಯಾವುದೋ ಕೋಚಿಂಗ್ ಕ್ಲಾಸ್ಗಳಿಗೆ, ಕ್ಲಬ್ಗಳಿಗೆಲ್ಲ ಹೋಗಿರ್ಲಿಲ್ಲ. ಒಂದು ಸಲ ಏನಾಗಿತ್ತು ಅಂದ್ರೆ, ಝೋನಲ್ಸ್ಗೆ ಸೆಲೆಕ್ಷನ್ ಕರೆದಿದ್ರು. ಎಕ್ಸಾಕ್ಟ್ ಅದ್ರ ಹಿಂದೂ ದಿನ ನನಗೆ ಆಕ್ಸಿಡೆಂಟ್ ಆಯ್ತು. 3 ತಿಂಗಳು ನನಗೆ ಮೂವ್ ಮಾಡೋಕ್ಕಾಗಿಲ್ಲ. ಸೊ ನನಗೆ ಫಸ್ಟ್ ಡ್ರೀಮ್ ಶಾರ್ಟರ್ ಆಗಿದ್ದೇನು ಅಂದ್ರೆ, ನಾನೊಬ್ಬ ಕ್ರಿಕೆಟರ್ ಆಗಲ್ಲ ಅಂತ. ಯಾಕೆಂದ್ರೆ ಅವಾಗ ಆಲ್ರೆಡಿ ನನಗೆ 10th ಸ್ಟ್ಯಾಂಡರ್ಡ್ ಅಂದ್ರೆ ಇವಾಗಿನ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಏಜ್ ಅನ್ಕೋಬಹುದು. ಮತ್ತೆ ಹೋಗಿ ಕಾಂಪೀಟ್ ಮಾಡೋಕೆ ಕಷ್ಟ ಆಗ್ತಿತ್ತು. ಆಯ್ತು, ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನೇನು ಕ್ರಿಕೆಟ್ ಆಯ್ತಲ್ಲ ಅಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೋಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ಕಾರ್ಸ್ ಬಿಲ್ಡ್ ಮಾಡೋಣ, ಕಾರ್ಸ್ಗಳನ್ನ ಓಡಿಸೋಣ ಅಂತ. ಕಾಲೇಜಲ್ಲಿ ಹೋದಾಗ ಏನಾಯ್ತು ಅಂದ್ರೆ, ನಮ್ಮ ಇಯರ್ಗೆ ಆ ಇಯರ್ ಏನಾಗಿತ್ತು ಅಂದ್ರೆ, ಆಪ್ಷನ್ ಎಂಟ್ರಿ ಅಂತ ಬಂದಿತ್ತು. ಗೊತ್ತಿರುತ್ತೆ ಅನ್ಸುತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವೇನ್ ಅನ್ಕೊಂಡಿದ್ವಿ, ಯಾವ ಕಾಲೇಜಲ್ಲಿ ಚೆನ್ನಾಗಿರೋದು ಹಾಕಿದ್ರೆ ಸಿಗುತ್ತೆ ಅದು ಆಪ್ಷನ್ ಎಂಟ್ರಿ ನಮಗೆ ಸಿಗುತ್ತೆ ಅಂದ್ಬಿಟ್ಟು ಮೆಕ್ಯಾನಿಕಲ್ ಮುಂಚೆ ಎಲೆಕ್ಟ್ರಿಕಲ್ ಹಾಕ್ಬಿಟ್ಟಿದೆ ಮಿಸ್ ಆಗಿ. ಸೊ ಅಲ್ಲೂ ನಂಗೆ ಮೆಕ್ಯಾನಿಕಲ್ ಸಿಗ್ಲಿಲ್ಲ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಕಾಲೇಜೆಲ್ಲ ಬಿಟ್ಟು ಬಂದು IT ನಲ್ಲಿ ಕೆಲಸ ಮಾಡಿ ಅಷ್ಟೆಲ್ಲ ಆದ್ಮೇಲೆ ನನ್ಗೆ ಅನಿಸ್ತು ಎಲ್ಲೋ ಒಂದ್ ಕಡೆ, ಇಲ್ಲ ಗುರು, ನನ್ನ ಡ್ರೀಮ್ ಎಲ್ಲ ಬರೀ ಶಾರ್ಟರ್ ಆಗ್ತಾನೆ ಇದೆ, ಮತ್ತೆ ನಾನು ಏನಕ್ಕೆ IT ನಲ್ಲೇ ಇರಲಿ, ಏನಾದರೂ ಒಂದು ಹೊಸದು ಟ್ರೈ ಮಾಡೋಣ ಅಂತ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಿದೆ. ಮೂವಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದೆ. ಒಂದಷ್ಟು ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆ ಫಿಲ್ಮಲ್ಲೆಲ್ಲ ನಾನು ವರ್ಕ್ ಮಾಡಿದ್ದೀನಿ. ಬಟ್ ಮತ್ತೆ ಏನಾಗಿದ್ದು ಅಂದರೆ, ಲಾಕ್ಡೌನ್ ಆದಮೇಲೆ ಅದು ಶಾರ್ಟರ್ ಆಯಿತು. ಹೆಂಗೆ ಹೇಳೋದು ಅಂದರೆ, ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ಏನೋ ಒಂದು ಮಾಡಬೇಕು ಅಂತಿರ್ತೀನಿ, ಒಂದು ಲೆವೆಲಲ್ಲಿ ರೀಚ್ ಆಗಿರ್ತೀನಿ, ಇನ್ನೇನು ಆಗ್ಬಿಡುತ್ತೆ ಅನ್ಸುತ್ತೆ, ಬಟ್ ಅದು ಮುಂದಕ್ಕೆ ಹೋಗ್ತಿರಲಿಲ್ಲ. ಯಾವುದು ಕೂಡ 100% ಇರಲಿಲ್ಲ. ಇದು ಬರೀ 3 ವಿಚಾರದಲ್ಲಾಗಿಲ್ಲ. ನಾನು ಇದು ತನಕ ಅರೌಂಡ್ 25 ಜಾಬ್ಸ್ನ ಚೇಂಜ್ ಮಾಡಿದ್ದೀನಿ. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಇನ್ನೊಂದು ಯಾವುದೋ ಒಂದು ಲೆವೆಲಲ್ಲಿ ಹೋಗ್ಬೇಕಾದ್ರೆ ಆ ಮಾಸ್ಟರ್ ಅನ್ನುವಂಥ ಲೆವೆಲ್ ಏನಿದೆ ಅದನ್ನು ರೀಚ್ ಆಗೋ ಮುಂಚೆ ಏನೋ ಒಂದು ಆಗ್ತಿತ್ತು. ಇದೆಲ್ಲ ಆದ್ಮೇಲೆ ನನ್ಗೆ ಅನ್ಸಿದ್ದೇನೋ ಅಂದರೆ, ನಾನು ಮತ್ತೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಸರ್ಟಿಫಿಕೇಟ್ ಕೇಳ್ತಾರೆ, ಸ್ಪೋರ್ಟ್ಸ್ಗೆ ಹೋಗ್ಬೇಕು ಅಂದರೆ ಸರ್ಟಿಫಿಕೇಟ್ ಕೇಳ್ತಾರೆ, ರೇಸಿಂಗ್ ಮಾಡಬೇಕು ಅಂದರೆ ಸರ್ಟಿಫಿಕೇಟ್ ಕೇಳ್ತಾರೆ. ಸರ್ಟಿಫಿಕೇಶನ್ ಇಲ್ಲದೆ ಇರುವಂಥ ಒಂದೇ ಒಂದು ಜಾಗ ಅಂದರೆ ಸೋಷಿಯಲ್ ಮೀಡಿಯಾ. ಅಲ್ಲಿ ಸರ್ಟಿಫಿಕೇಟ್ ಕೊಡೋರು ಯಾರೋ ಒಬ್ಬ ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ, ಲಕ್ಷಾಂತರ ಜನ ನಿಮ್ಮನ್ನು ನೋಡಿ ಜಡ್ಜ್ ಮಾಡ್ತಾರೆ. ಸೊ ಸೋಷಿಯಲ್ ಮೀಡಿಯಾಗೆ ಬಂದಾಗ ನಾನು ಇಷ್ಟು ದಿನ ಏನೇನು ಫೇಲ್ಯೂರ್ಗಳಿತ್ತು ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ನಾನು ಏನೇನು ಕಲ್ತಿದ್ದೀನಿ. ಕ್ರಿಕೆಟಿಂದ ಏನು ಕಲಿತೀವಿ ನಾವು, ಒಂದು ಸ್ಪೋರ್ಟ್ಸ್ಮನ್ಶಿಪ್ ಕಲಿತೀವಿ, ಆ ಸ್ಪಿರಿಟ್ ಇರುತ್ತೆ ನಮಗೆ. ಹೆಂಗಾಗುತ್ತೆ ಅಂದರೆ, ಆಯ್ತಪ್ಪ ಇವತ್ತು ಏನೋ ಒಂದು ವಿಡಿಯೋ ಮಾಡ್ತೀನಿ, ಇವತ್ತು ಓಡ್ಲಿಲ್ವಾ ಪರವಾಗಿಲ್ಲ ಬಿಡು, ಒಂದು ಮ್ಯಾಚ್ ಸೋತಂಗೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ತಲೆಗೆ ಬಂತು. ಅದಾದ್ಮೇಲೆ ಎಡಿಟಿಂಗ್ ಎಲ್ಲ ಕಲ್ತಿದ್ದೆ. ಸೊ ಕಾರ್ಸ್ಗಳ ಬಗ್ಗೆ ನಾಲೆಡ್ಜ್ ಇತ್ತು. ಇದೆಲ್ಲ ಸೇರಿಸಿ ಮಾಡಿದ್ದು ಟಿಪಿಕಲ್ ಕನ್ನಡಿಗ ಅಂತ. ಇವತ್ತು ಪ್ರಾಬಬ್ಲಿ ಹೇಳ್ಬೇಕು ಅಂದ್ರೆ, ಕನ್ನಡದಲ್ಲಿ ಒಂದು ಯೂಟ್ಯೂಬ್ನ ಮಾಡ್ಕೊಂಡು, ಫುಲ್ ಟೈಮ್ ಯೂಟ್ಯೂಬ್ನ ಮಾಡ್ಕೊಂಡು ಸಸ್ಟೈನ್ ಆಗ್ತಿದ್ದೀನಿ ಅಂದ್ರೆ, ಅದು ಟ್ಯಾಲೆಂಟ್ ಅನ್ನೋದಕ್ಕಿಂತ, ಲಕ್ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಫೇಲ್ಯೂರ್ಗಳು. ಜೀವನದಲ್ಲಿ ಬೆಸ್ಟ್ ಟೀಚರ್ ಯಾವುದು ಅಂತ ಹೇಳಿದ್ರೆ ಪ್ರಾಬಬ್ಲಿ ನಮ್ಮ ಫೇಲ್ಯೂರ್ಸ್ ಅನ್ಸುತ್ತೆ. ಯಾಕೆಂದ್ರೆ ನಾವು ಬರೀ ಗೆಲ್ತಾನೆ ಹೋದ್ರೆ ಲೈಫಲ್ಲಿ ಬರೀ ಸಕ್ಸಸ್ನೇ ನೋಡ್ತಾ ಇದ್ರೆ, ಬಿದ್ದಾಗ ಯಾವ ತರ ರಿಯಾಕ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಾವು ಯಾವಾಗ ಬೀಳ್ತಾ ಹೋಗ್ತಿರ್ತೀವಿ, ಒಂದು ಸ್ಟೇಜಲ್ಲಿ ಅನ್ಸುತ್ತೆ ಎಷ್ಟು ಮೇಲೋದ್ರೂ ಒಂದ್ಸಲ ಬೀಳ್ತೀವಲ್ವಾ ಗುರು ಅಂತ ಪ್ರಿಪೇರ್ ಆಗಿರ್ತೀವಿ. ಅದು ಅಲ್ಲದೆ ಲೈಫಲ್ಲಿ ಎಲ್ಲಾ ಟೈಮಲ್ಲೂ ಟಾಪಲ್ಲೇ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆಕ್ಚುಲಿ ಆ ಥರ ನೋಡೋದಾದ್ರೆ ಲೈಫೇ ಒಂದು ಟೆಂಪ್ರರಿ ವಿಷಯ. ಇದರಲ್ಲಿ ಪರ್ಮನೆಂಟ್ ಆಗಿ ನಾನೊಬ್ಬ ಕಿಂಗ್ ಆಗಿ ಬದುಕ್ತೀನಿ, ಪರ್ಮನೆಂಟ್ ಆಗಿ ಹ್ಯಾಪಿನೆಸ್ ಹುಡುಕ್ತೀನಿ ಅನ್ನೋದು ಕಷ್ಟನೇ. ಸೊ ನಿಮ್ಮ ಹತ್ರ ಏನಾದರೂ ಒಂದು ಹಾಬಿ ಇತ್ತು ಅಂದ್ರೆ, ಅಥವಾ ನೀವು ಯಾವ್ದಾದ್ರು ಒಂದು ವಿಚಾರದಲ್ಲಿ ಫೇಲ್ ಆಗಿದ್ದೀರಾ ಅಂದ್ರೆ, ಬೇಜಾರಾಗಿ ಕೂತ್ಕೋಬೇಡಿ. ಅಟ್ ದ ಎಂಡ್ ಆಫ್ ದ ಡೇ ಅದರಿಂದ ನೀವು ಏನು ಕಲಿಬೋದು ಅನ್ನೋದನ್ನ ನೋಡಿ. ಯಾಕೆಂದ್ರೆ ಒಂದು ಸಲ ನೀವು ಫೇಲ್ಯೂರ್ ಇಂದ ಕಲ್ತ್ರೆ ಸಕ್ಸಸ್ ಅನ್ನೋದು ತುಂಬಾನೇ ಈಸಿ ಆಗುತ್ತೆ. ನಾನು ಒಂದು ಬುಕ್ಕಲ್ಲಿ ಓದಿದ್ದೆ, ಲೈಫ್ನ ಯಾವ ತರ ಲೀಡ್ ಮಾಡಬೇಕು ಅಂತ ಕಲಿಬೇಕು ಅಂತ ಓದ್ಬೇಕಾದ್ರೆ ನನ್ಗೊಂದಷ್ಟು ಡೌಟ್ಗಳಿತ್ತು. ಏನ್ ಮಾಡಕ್ ಹೋದ್ರು ಈ ತರ ಪ್ರಾಬ್ಲಮ್ ಆಗ್ತಿದ್ಯಲ್ಲ, ಯಾವ ತರ ಲೈಫ್ ಲೀಡ್ ಮಾಡ್ಲಿ, ಹೆಂಗ್ ಮಾಡೋದು ಅಂತ. ಸೊ ಅದ್ರಲ್ಲಿ ಒಂದು ಲೈನ್ ಬರ್ದಿತ್ತು, ಯು ನೀಡ್ ಅನ್ ಎಂಟೈರ್ ಲೈಫ್ ಟು ಲರ್ನ್ ಹೌ ಟು ಲಿವ್ ಅಂತ. ನಾವು ಸಾಯೋ ತನಕನೂ ಕಲಿತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ. ಸೊ ಈ ಟಾಪಿಕ್ ಬಗ್ಗೆ ಹೇಳೋದಾದ್ರೆ, ಎಷ್ಟೊಂದು ಜನಕ್ಕೆ ಡ್ರೀಮ್ಗಳು ಶಾರ್ಟರ್ ಆಗಿರುತ್ತೆ, ಎಷ್ಟೊಂದು ಜನಕ್ಕೆ ಏನೋ ಒಂದು ಲೆವೆಲ್ಗೆ ಹೋಗಿರ್ತೀರಾ, ಬಟ್ ಅದು ಸಕ್ಸಸ್ ಆಗಿರಲ್ಲ, ಬೇರೆ ಇನ್ನೇನೋ ಮಾಡ್ತಾ ಇರ್ತೀರಾ. ಅಟ್ ದ ಎಂಡ್ ಆಫ್ ದ ಡೇ ಕೆಲಸ ಅನ್ನೋದು ಒಂದು ಮಾನಿಟರಿ ಆಗಿ ನೋಡ್ತೀರಾ ಅಷ್ಟೇ, ಅಥವಾ ಇನ್ನೊಂದು ಫ್ಯಾಮಿಲಿನ ಸಪೋರ್ಟ್ ಮಾಡಕ್ ನೋಡ್ತೀರಾ. ಬಟ್ ಕೊನೆಯದಾಗಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ಖುಷಿಯಾಗಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ.
ಸೊ ನಿಮ್ಮ ಲೈಫ್ನ ನಿಮ್ಮ ಎಷ್ಟೇ ಪೀಸಸ್ಗಳಾಗಿದ್ರು ಕೂಡ ಅದನ್ನ ಜಾಯಿನ್ ಮಾಡ್ಕೊಳ್ಳೋಕೆ ನಿಮ್ಮ ಫೇಲ್ಯೂರ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸುತ್ತ ಇರೋ ಫ್ರೆಂಡ್ಸ್ಗಳು ನೋಡಿ ಅವ್ರು ಕೊಡುವಂಥ ಪ್ರೀತಿನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಕೊನೆಯಲ್ಲಿ ನೀವೇನು ಒಂದು ಪಾಟ್ನ ಬಿಲ್ಡ್ ಮಾಡ್ತೀರಾ ಅಲ್ವಾ, ಅದರಲ್ಲಿ ನಾಲೆಡ್ಜ್ನ ತುಂಬಿಸ್ತೀರಾ ಅಥವಾ ಲವ್ನ ತುಂಬಿಸ್ತೀರಾ, ನಿಮಗೆ ಮಾತ್ರ ಇಟ್ಕೊಳಕ್ ಹೋಗ್ಬೇಡಿ, ಇನ್ನೊಂದಷ್ಟು ಜನಕ್ಕೆ ನೀವು ಸ್ಪ್ರೆಡ್ ಮಾಡಿ. ಸೊ 10 ನಿಮಿಷ ನಾನು ಅವಾಗ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಇವಾಗ ಅದನ್ನೇ ಮಾತಾಡಿದ್ದೀನಿ ಇಲ್ಲಿ. ನನಗೆ ಇಲ್ಲಿ ತುಂಬಾನೇ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿದ್ದು. ಇನ್ನೇನು ನನಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಫೇಲ್ಯೂರ್ಸ್ಗಳೇ ನಿಮ್ಮನ್ನ ಟಾಪಿಗೆ ತಗೊಂಡೋಗಿ ನಿಲ್ಸೋದು. ಥ್ಯಾಂಕ್ ಯು ಸೋ ಮಚ್.